ॐ नारायणं पद्मभुवं वसिष्ठं तत् शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यः जिज्ञासुभ्यः हार्दं सप्रणामं स्वागतं व्याहरामि। इदानीन्तन चिन्तन विषयः ब्रह्मसूत्र शांकर भाष्यम्। ब्रह्मसूत्र शांकर भाष्यम् यत्र वेदांतवाक्यानि उपनिषद्वाक्यानि सूत्ररूपेण विलिख्य विचार्यन्ते सः ग्रन्थः सूत्रग्रन्थः इति कथ्यते। यत्र उपनिषद्वाक्यान्येव वेदान्तवाक्यान्येव न तु अन्यत् वेदान्तवाक्यान्येव सूत्ररूपेण यत्र विचार्यन्ते सः ग्रन्थः सूत्रग्रन्थः इति कथ्यते। तत्र आचार्य शंकर भगवत पूज्यपादानां भाष्यम् इदानीं विचार्यते। तत्र द्वितीये अध्याये द्वितीये पादे प्रथमं रचनानुपपत्त्यधिकरणम् इदानीं चिन्तयितव्यमस्ति। अस्मिन् अधिकरणे
ದಶಸೂತ್ರಾಣಿ ವರ್ತಂತೆ ದಶಭಿಃ ಸೂತ್ರೈಃ ನಿಬದ್ಧೆ ಅಸ್ಮಿನ್ ಅಧಿಕರಣೆ ಇದಾನೀಂ ಇದಾನೀಂ ಚತುರ್ ಪಂಚಮಂ ಸೂತ್ರಂ ಇದಾನೀಂ ಚಿಂತಯಿತವ್ಯಮಸ್ತಿ ಇದಾನೀಂ ಚಿಂತಯಾಮಃ ಪಾದಾದಿತೋಪಿ ಇದಂ ಪಂಚಮಂ ಸೂತ್ರಮೇವ ಅಗ್ರೆ ತಾವತ್ ಪ್ರಥಮತಃ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತಾನ್ ಶಿರಸಾ ನಮಸ್ಕೃತ್ಯ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂ ಚ ಪ್ರಾಪ್ಯ ಸರ್ವೇ ವಯಂ ಪ್ರಕೃತಂ ಪಂಚಮಂ ಸೂತ್ರಂ ತದ್ಭಾಷ್ಯಭಾಗಂಚ ಇದಾನೀಂ ವಿಚಾರಯಾಮಃ. ಓಂ ಮೀಮಾಂಸಯಾ ಕಪಟತೋ ಭುಜಗಾಂಬಯೇವ ಸ್ವಾಧೀನತಾಮುಪನಿಷದ್ವಿನತೇವ ನೀತಾ ಯೇನೋದ್ಧೃತಾಮೃತಫಲೇನ ಗರುತ್ಮತೇವ ತಸ್ಮೈ ನಮೋ ಭಗವತೇದ್ಭುತಶಂಕರಾಯ. ಓಂ ಮೀಮಾಂಸಯಾ ಕಪಟತೋ ಭುಜಗಾಂಬಯೇವ ಸ್ವಾಧೀನತಾಮುಪನಿಷದ್ವಿನತೇವ ನೀತಾ ಯೇನೋದ್ಧೃತಾಮೃತಫಲೇನ ಗರುತ್ಮತೇವ ತಸ್ಮೈ ನಮೋ ಭಗವತೇದ್ಭುತಶಂಕರಾಯ. ಹಿಂದೆನೂ ಕೂಡ ಬಹುಶಃ ಈ ಶ್ಲೋಕವನ್ನು ಹೇಳಿ ಅರ್ಥವನ್ನು ಹೇಳಿದ್ದೆ ಅಂತ ಕಾಣುತ್ತೆ. ಇನ್ನೊಂದು ಸಾರಿ ಹೇಳಿಬಿಡ್ತೇನೆ. ಇದು ಈ ಕಥೆಗೆ ಸಂಬಂಧಪಟ್ಟಿದ್ದು. ಏನು ಹಿಂದೆ ಏನು ಹಾವುಗಳು, ಸರ್ಪಗಳು, ಅವುಗಳ ತಾಯಿಯಾದ ಕದ್ರು ಏನು ಮಾಡ್ತಾಳೆ, ಆ ಒಂದು ವಿನತ ಅಂತಕ್ಕಂಥ ಅವಳನ್ನು ಅಪಹರಿಸಿಬಿಟ್ಟು ಅಮೃತವನ್ನು ತೆಗೆದುಕೊಂಡು ಹೊರಟೋಗ್ಬಿಟ್ಟು ಅವರು ಇಟ್ಕೊಂಡು ಬಿಡ್ತಾರೆ. ಯಾರು? ಈ ಕದ್ರು ಕಡೆಯವರು, ಸರ್ಪಗಳು ಎಲ್ಲ ಇಟ್ಕೊಂಡು ಬಿಡ್ತಾರೆ. ಇಟ್ಕೊಂಡ್ಬಿಟ್ಟು ಈ ವಿನತೆಯನ್ನ ಏನನ್ನು ಮಾಡ್ಕೊಂಡು ಬಿಡ್ತಾಳೆ? ಅವಳು ದಾಸಿಯನ್ನಾಗಿ ಮಾಡ್ಕೊಂಡು ಬಿಡ್ತಾಳೆ. ಎಷ್ಟೋ ವರ್ಷ ಕಳೆಯುತ್ತೆ. ಆಗ ಆ ವಿನತ ಇವಳ ಮಗ, ಅವನು ಯಾರು? ಗರುತ್ಮಾನ್, ವೈನತೆಯ ಗರುಡ. ಅವನು ಆ ಒಂದು ಅಮೃತವನ್ನು, ಅಪಹರಿಸಿದ್ದ ಅಮೃತವನ್ನು ಹೋಗಿ ತೆಗೆದುಕೊಂಡು ಬಂದು ಇವಳನ್ನು ದಾಸ್ಯದಿಂದ ವಿಮುಕ್ತಳನ್ನಾಗಿ ಮಾಡ್ತಾನೆ ಮಗ ವಿನತೆಯ ಮಗ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಇಲ್ಲಿ ಕದ್ರು ಯಾರು? ಮೋಸದಿಂದ ಆ ಒಂದು ಅಮೃತವನ್ನು ಕದ್ಕೊಂಡು ಹೋಗಿ ಇಟ್ಕೊಂಡಿದ್ದವರು ಯಾರಿಲ್ಲಿ? ಕದ್ರು ಯಾರಿಲ್ಲಿ? ಕದ್ರು ಯಾರು ಗೊತ್ತೇನು? ಮೀಮಾಂಸಾ. ಮೀಮಾಂಸೆ ಎಂಬ ಕದ್ರುವಿನಿಂದ, ಕಪಟದಿಂದ ಯಾರವರು? ಮೀಮಾಂಸಾ ಅಂತಕ್ಕಂಥದ್ದು ಆ ಒಂದು ಕದ್ರು, ಭುಜಗಾಂಬ ಸರ್ಪಗಳ ತಾಯಿ. ಕದ್ರುವಿನಂತಿರುವ ಮೀಮಾಂಸೆ ಅದೇನು ಮಾಡ್ತು? ಆ ಮೀಮಾಂಸೆ ಕದ್ರು ವಿನತೇವ, ಉಪನಿಷತ್ತು ಎಂಬ ವಿನತೆಯನ್ನ, ಅಮೃತ ಉಪನಿಷತ್ತು ಆ ವಿನತೆಯನ್ನ ಸ್ವಾಧೀನತಾಂ, ಆ ಉಪನಿಷತ್ತನ್ನು ತೆಗೆದುಕೊಂಡು ಹೊರಟೋಯ್ತು. ಅವಳನ್ನು ಸ್ವಾಧೀನತ, ದಾಸಿಯನ್ನಾಗಿ ಮಾಡ್ಕೊಂಡ್ಬಿಡ್ತು. ಯಾವುದು? ಆ ಮೀಮಾಂಸಾ ಅಂತಕ್ಕಂಥದ್ದು. ಆಗ ಉದ್ಭವವಾದ ಯಾರು? ಈ ಒಂದು ಗರುತ್ಮಂತ, ಗರುಡ, ವೈನತೆಯ ಅವಳ ಮಗ ಉದ್ಭವವಾದ. ಇಲ್ಲಿ ಯಾರು? ಈ ಉಪನಿಷತ್ತು ಎಂಬ ಅಮೃತವನ್ನು ಕದ್ಕೊಂಡು ಹೋಗಿತ್ತಲ್ಲ ಮೀಮಾಂಸ, ಅದನ್ನು ತಂದವನು ಅಲ್ಲಿ ಗರುಡ ತಂದ. ಇಲ್ಲಿ ಗರುಡ ಯಾರು? ಇಲ್ಲಿಯ ಗರುಡ ಯಾರು ಗೊತ್ತೇ? ತಸ್ಮೈ ನಮೋ ಭಗವತೆ ಅದ್ಭುತ ಶಂಕರಾಯ. ಇಲ್ಲಿ ಶಂಕರ ಭಗವತ್ಪಾದರೇ ಆ ಗರುಡ, ಗರುತ್ಮಾನ್. ಈ ಗರುತ್ಮಾನ್ ಶಂಕರ ಭಗವತ್ ಪೂಜ್ಯಪಾದರೆಂಬ ಗರುಡ ಈ ಮೀಮಾಂಸಾ ಎಂಬ ಕದ್ರುವಿನಿಂದ, ಕಪಟದಿಂದ
ವಿನತೆ ಎಂಬ ಉಪನಿಷತ್ತನ್ನ ಕದ್ಕೊಂಡು ಹೋಗಿ ಇಟ್ಕೊಂಡು ತನ್ನ ಸ್ವಾದಾಸಿಯನ್ನಾಗಿ ಮಾಡ್ಕೊಂಡು ಬಿಟ್ಟಿತ್ತಲ್ಲ ಮೀಮಾಂಸೆ, ಅದನ್ನ ಈ ಅದ್ಭುತ ಶಂಕರ ಏನು ಮಾಡ್ದ, ಆ ಗರುತ್ಮಾನ್ ಗರುಡನ ಸ್ಥಾನದಲ್ಲಿದ್ದ ಶಂಕರ ಅದನ್ನ ತೆಗೆದುಕೊಂಡು ಬಂದು ನಮಗೆಲ್ಲ ಕೊಟ್ಟ ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ಒಂದು ಸಾರಾಂಶ. ಇದನ್ನ ಬರೆದಿರತಕ್ಕಂಥವರು ಮಧುಸೂದನ ಸರಸ್ವತಿಗಳು. ಮಧುಸೂದನ ಸರಸ್ವತಿ ಅಂತ ಅವರ ಹೆಸರಲ್ಲೇ ಸರಸ್ವತಿ ಅಂತಕ್ಕಂಥದ್ದು ಇದೆ. ಅವರ ಒಂದು ಈ ಮಧುಸೂದನ ಸರಸ್ವತಿಗಳ ಬಗ್ಗೆ ಒಂದು ಹೇಳಿಕೆ ಇದೆ, ಒಂದು ಸ್ಟೇಟ್ಮೆಂಟ್ ಇದೆ. ಏನು ಸ್ಟೇಟ್ಮೆಂಟ್ ಗೊತ್ತೇನದು? ಅವರ ಒಂದು ಜ್ಞಾನ ಅಪಾರ, ಅವರು ಎಲ್ಲ ಶಾಸ್ತ್ರಗಳನ್ನೂ ಬಲ್ಲವರವರು. ಮೊಟ್ಟ ಮೊದಲಿಗೆ ಎಲ್ಲ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಅನಂತರ ಕೊನೆಯಲ್ಲಿ ಅದ್ವೈತ ವೇದಾಂತಕ್ಕೆ ಬಂದವರವರು, ಪ್ರಕಾಂಡ ಪಂಡಿತರು. ಅವರ ಬಗ್ಗೆ ಏನು ಹೇಳ್ತಾರೆ ಗೊತ್ತೇನು? ವೇತ್ತಿ ಪಾರಂ ಸರಸ್ವತ್ಯಾ ಮಧುಸೂದನ ಸರಸ್ವತಿ. ಈ ಮಧುಸೂದನ ಸರಸ್ವತಿ ಸರಸ್ವತ್ಯಾ ಪಾರಂ ವೇತ್ತಿ. ಸರಸ್ವತಿ ವಾಗ್ದೇವಿ, ವಾಗಭಿಮಾನಿ ದೇವತೆ, ವಾಗಧಿದೇವತೆ. ಅವಳ ಒಂದು ಲಿಮಿಟೇಷನ್, ಅವಳ ಒಂದು ಪಾರ ಎಷ್ಟು, ಅವಳ ಪರಿಮಿತಿ ಎಷ್ಟು, ಅಗಾಧವಾದ ಪರಿಮಿತಿ ಅವಳದ್ದು ಎಷ್ಟು, ಆ ಸರಸ್ವತಿಯ ಒಂದು ವ್ಯಾಪ್ತಿ ಎಷ್ಟು ಅಂತ ಅನ್ನುವುದನ್ನು ಮಧುಸೂದನ ಸರಸ್ವತಿಯು ಮಾತ್ರ ಬಲ್ಲ. ಇನ್ಯಾರಿಗೂ ಗೊತ್ತಿಲ್ಲ ಸರಸ್ವತಿಯ ಅಪಾರವಾದ ಒಂದು ವ್ಯಾಪ್ತಿ. ಮಧುಸೂದನ ಸರಸ್ವತಿ ಮಾತ್ರ ಬಲ್ಲವರವರು ಆ ಸರಸ್ವತಿಯ ವ್ಯಾಪ್ತಿಯನ್ನು. ಮತ್ತು ಇನ್ನೊಂದು ಮಧುಸೂದನ ಸರಸ್ವತ್ಯಾ ಪಾರಂ ವೇತ್ತಿ ಸರಸ್ವತಿ. ಇನ್ನು ಈ ಮಧುಸೂದನ ಸರಸ್ವತಿಗಳ ಒಂದು ಜ್ಞಾನದ ಒಂದು ಪಾರ ಏನಿದೆ, ಆ ವ್ಯಾಪ್ತಿ ಏನಿದೆ, ಅದನ್ನ ಯಾರು ಬಲ್ಲರು? ಅಯ್ಯಯ್ಯೋ, ಅದನ್ನ ಬಲ್ಲವರು ಯಾರು ಗೊತ್ತೇನೋ? ಅದನ್ನ ಬಲ್ಲವಳು ಒಬ್ಬಳೇ, ಅವಳೇ ಸರಸ್ವತಿ. ಸರಸ್ವತಿ ಮಾತ್ರ ಈ ಮಧುಸೂದನ ಸರಸ್ವತಿಯ ಜ್ಞಾನದ ಒಂದು ವ್ಯಾಪ್ತಿಯನ್ನ ಅರಿಯಬಲ್ಲಳು. ನಮ್ಮಂತಹವರಿಗೆ ಗೊತ್ತಾಗೋದಿಲ್ಲ ಅಂತ ಒಂದು ಹೆಚ್ಚುಗಾರಿಕೆ, ಒಂದು ಪದ. ಅಂದರೆ ಅಷ್ಟೊಂದು ಪ್ರಕಾಂಡ ಪಂಡಿತರು ಅಂತಕ್ಕಂತಹದ್ದು. ಅದ್ವೈತ ವೇದಾಂತದಲ್ಲಿ ಶಿರಃಪ್ರಾಯವಾಗಿರತಕ್ಕಂಥವರು ಈ ಒಂದು ಯತಿಗಳು, ಮಧುಸೂದನ ಸರಸ್ವತಿಗಳು. ಇವರು ರಚಿಸಿರತಕ್ಕಂಥ ಗ್ರಂಥ ಇದು. ಪ್ರಕೃತ ಭಾಗಕ್ಕೆ ಬರೋಣ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಪ್ರಥಮಂ ದಶಸೂತ್ರಾತ್ಮಕಂ ರಚನಾನುಪಪತ್ಯಧಿಕರಣಂ. ಅಸ್ಮಿನ್ ಅಧಿಕರಣೆ ನಿಬದ್ಧಾನಿ ಸರ್ವಾಣಿ ತಾನಿ ದಶಸೂತ್ರಾಣಿ ಏಕವಾರಂ ಪಠಾಮಃ. ಇದಾನೀಂ ಪಠಾಮಃ. ಓಂ ರಚನಾನುಪಪತ್ತೇಶ್ಚ ನಾನುಮಾನಂ ಓಂ ಪ್ರವೃತ್ತೇಶ್ಚ ಓಂ ಪಯೋಂಭವಚ್ಚೇತ್ ತತ್ರಾಪಿ ಓಂ ವ್ಯತಿರೇಕಾನವಸ್ಥಿತೇಶ್ಚಾನಪೇಕ್ಷತ್ವಾತ್ ಓಂ ಅನ್ಯತ್ರಾಭಾವಾಚ್ಚ ನತ್ರಣಾದಿವತ್ ಓಂ ಅಭ್ಯುಪಗಮೇಪ್ಯರ್ಥಾಭಾವಾತ್ ಓಂ ಪುರುಷಾಷ್ಟವತಿ ಚೇತ್ ತಥಾಪಿ ಓಂ ಪುರುಷಾಷ್ಟವತಿ ಚೇತ್ ತಥಾಪಿ ಓಂ ಅಂಗಿತ್ವಾನುಪಪತ್ತೇಶ್ಚ ಓಂ ಅನ್ಯಥಾನುಮಿತೌ ಚ ಜ್ಞಶಕ್ತಿ ವಿಯೋಗಾತ್ ಓಂ ವಿಪ್ರತಿಷೇಧಾಚ್ಚ ಸಮಂಜಸಂ. ಏತಾನಿ ತಾನಿ ದಶಸೂತ್ರಾಣಿ ತಸ್ಮಿನ್ ಅಧಿಕರಣೆ ನಿಬದ್ಧಾನಿ. ಇದಾನೀಂ ಪಂಚಮಂ ಸೂತ್ರಂ ವಿಚಾರ್ಯತೆ. ಕಿಂ ತತ್ ಪಂಚಮಂ ಸೂತ್ರಂ? ಓಂ ಅನ್ಯತ್ರಾಭಾವಾಚ್ಚ ನತ್ರಣಾದಿವತ್ ಓಂ ಅನ್ಯತ್ರಾಭಾವಾಚ್ಚ ನತ್ರಣಾದಿವತ್. ಇಲ್ಲಿ ಏನನ್ನು ಸಾಧನೆ ಮಾಡ್ತಾ ಇದ್ದಾರೆ ನೋಡಿ ಸಾಂಖ್ಯರೇ. ನಿಮ್ಮ ಪ್ರಧಾನಕ್ಕೆ ಸ್ವಯಂ, ಸ್ವಯಂ ಅಂತಂದ್ರೇನು? ಬೇರೆ ಯಾವುದನ್ನು ಅಪೇಕ್ಷಿಸದೆ ಕೇವಲ ಸ್ವಾಭಾವಿಕವಾಗಿ ಸ್ವಭಾವದಿಂದಲೇ ನಿಮ್ಮ ಪ್ರಧಾನ ಪರಿಣಾಮವಾಗುತ್ತೆ. ಮಹದಾದ್ಯಾಕಾರೇಣ ಪರಿಣಮ್ಸ್ಯತೆ ಇತಿ. ಹೀಗಂತ ಹೇಳ್ತಿರಲ್ಲ ಸ್ವಾಮಿ ನೀವು.
ಮಹತ್ತೆ ಮುಂತಾದ ಆಕಾರದಿಂದ ತಾನೇ ತಾನಾಗಿ ಸ್ವಭಾವದಿಂದ ಇದು ಪರಿಣಾಮವಾಗುತ್ತದೆ. ಯಾವುದು? ಈ ಪ್ರಧಾನ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಭಾಗದಲ್ಲಿ ಅದನ್ನೇ ಮುಂದುವರಿಸಿ ಈ ಸೂತ್ರದಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ. ಸ್ವಭಾವದಿಂದ ನಿಮ್ಮ ಪ್ರಧಾನಕ್ಕೆ ಈ ಪರಿಣಾಮ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಸಾಂಖ್ಯ ಏನೇನೋ ಉದಾಹರಣೆಗಳನ್ನು ಕೊಡ್ತಾರೆ ನೋಡಿ, ಇದರಂತೆ ಅದರಂತೆ ಅಂತಂತ. ಯಾವುದರಂತೆಯೂ ಅಲ್ಲ. ಅದಕ್ಕೆಲ್ಲವನ್ನೂ ಸಮರ್ಪಕವಾದ ಉತ್ತರವನ್ನು ಹೇಳಿ, ಸಮಾಧಾನವನ್ನು ಹೇಳಿ, ನೋಡಿ ಇದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತ ಸೂತ್ರದಲ್ಲಿಯೂ ಕೂಡ ಅದನ್ನೇ ಮಾಡಿದ್ದಾರೆ ಸೂತ್ರಕಾರರು. ಇದರ ಒಂದು ವಿಭಾಗ ಕ್ರಮ ಅನ್ವಯ ನೋಡೋಣ. ವಿಭಾಗ ಏನು ಸುಲಭವಾಗಿದೆ. ಅನ್ಯತ್ರ ಅಭಾವಾತ್ ಚ ನ ತೃಣಾದಿವತ್ ಇತಿ. ಎಷ್ಟಿದು? ಐತಾನೆ. ಪಂಚಪದಾತ್ಮಕಂ ಇದಂ ಸೂತ್ರಂ. ಪಂಚಪದಾತ್ಮಕಂ ಇದಂ ಸೂತ್ರಂ. ಅನ್ಯತ್ರ ಅಭಾವಾತ್ ಚ ನ ತೃಣಾದಿವತ್. ಪದ ವಿಭಾಗ ಮಾಡಿಬಿಡ್ಬೋದು, ಏನು ತೊಂದರೆ ಇಲ್ಲ. ಅನ್ವಯ ಕಷ್ಟ. ಏನು ಪದ ಇಲ್ಲಿ ಸೂತ್ರ ತಾನೇ ಇದು. ಎಷ್ಟೋ ಪದಗಳು ಅಧ್ಯಾಹೃತವಾಗಿ ಬಿಟ್ಟಿರುತ್ತವೆ. ಈ ಅಧ್ಯಾಹೃತವಾಗಿರ್ತಕ್ಕಂಥ ಸಮರ್ಪಕವಾದ ಪದವನ್ನು ಸೇರಿಸ್ಕೊಳ್ಬೇಕು. ಅದು ಹೇಗೆ ಸಾಧ್ಯ? ನಮಗೆ ಭಾಷ್ಯದಿಂದ. ಭಾಷ್ಯದಲ್ಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ, ಅದನ್ನು ಸೇರಿಸ್ಕೊಂಡು ನಾವು ಹೇಳಬೇಕಷ್ಟೆ. ನಮ್ಮದು ಬರೀ ಏನು ಚರ್ವಿತ ಚರ್ವಣ ಭಾಷ್ಯಕಾರ ಹೇಳಿಬಿಟ್ಟಿದ್ದಾರೆ, ನಾವು ಅದನ್ನು ಹೇಳ್ತಾ ಇದ್ದೇವೆ ಅಷ್ಟೆ. ಅನ್ವಯ ನೋಡೋಣ. ಚ ಅಂದ್ರೇನು? ಮತ್ತೂ ಕೂಡ. ಮತ್ತೂ ಕೂಡ ಅಂದ್ರೇನು? ಇದುವರೆಗೆ ನಾವು ನೋಡಿ ಸಾಂಖ್ಯರೇ, ನಿಮ್ಮ ಪ್ರಧಾನಕ್ಕೆ ಸ್ವತಂತ್ರವಾದ ಪ್ರವೃತ್ತಿ ಅಂತನ್ನುವುದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೇವೆ. ಈಗಲೂ ಕೂಡ ಮತ್ತು ಈಗಲೂ ಕೂಡ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೇವೆ. ನೋಡಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಅನ್ಯತ್ರ ಅಭಾವಾತ್. ಅನ್ಯತ್ರ ಬೇರೊಂದು ಕಡೆ, ಅಭಾವಾತ್ ಕಂಡುಬರುವುದಿಲ್ಲವಾದ್ದರಿಂದ. ಬೇರೊಂದು ಕಡೆ ಇಲ್ಲವಾದ್ದರಿಂದ. ಏನು ಬೇರೊಂದು ಕಡೆ? ಎಲ್ಲಿ? ಅನ್ಯತ್ರ ಅಂತಂದರೆ ಇಲ್ಲಿ ನಿಮಿತ್ತಾದನ್ಯತ್ರ ಅಂತ ಮಾಡ್ಕೋಬೇಕು. ಏನು? ನಿಮಿತ್ತಕ್ಕಿಂತ ಯಾವುದೋ ಒಂದು ನಿಮಿತ್ತ, ಯಾವ್ದು ಬೇಕಾದ್ರೂ ಆಗಿರ್ಬೋದು, ಒಂದು ನಿಮಿತ್ತ ಅಂತ ಬೇಕು. ನಿಮಿತ್ತ ಅಂತ ಇಲ್ಲದೆ ನಿಮ್ಮ ಪ್ರಧಾನಕ್ಕೆ ಏನು ಪರಿಣಾಮ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ನಿಮಿತ್ತ ಅಂತ ಅಂತಿದ್ರೆ ಇರುತ್ತೆ, ಇಲ್ಲದೇ ಸಾಧ್ಯವೇ ಇಲ್ಲ. ನಿಮಿತ್ತ ಇಲ್ಲ ಅಂದರೆ ಪರಿಣಾಮ ಇಲ್ಲ ಅಂತ ಅಷ್ಟ. ನಿಮಿತ್ತಾದನ್ಯತ್ರ, ನಿಮಿತ್ತಕ್ಕಿಂತ ಬೇರೆಯಾಗಿ ನಿಮಿತ್ತವಿಲ್ಲದೆ ಹೋಗಿಬಿಟ್ಟರೆ, ನಿಮಿತ್ತಕ್ಕಿಂತ ಬೇರೆ ಕಡೆಯಲ್ಲಿ ನಿಮಿತ್ತವಿಲ್ಲದೆ ಹೋಗಿ ಅಭಾವಾತ್ ಇಲ್ಲದಿರುವುದರಿಂದ ನಿಮ್ಮ ಪ್ರಧಾನ ಇಲ್ಲವೇ ಇಲ್ಲ. ಅದಕ್ಕೆ ಅಸ್ತಿತ್ವವೇ ಇಲ್ಲ. ಏನು ಪರಿಣಾಮ ಅಂತಕ್ಕಂಥದ್ದು ಇಲ್ಲ, ಪ್ರವೃತ್ತಿ ಅಂತಕ್ಕಂಥದ್ದು ಇಲ್ಲ, ಏನೂ ಇಲ್ಲ ಅಂತ ಹೇಳಿ, ಹೀಗೆ ನಿಮಿತ್ತ ಇಲ್ಲದೆ ಹೋದರೆ ಇದು ಇಲ್ಲದಿರುವುದರಿಂದ, ಕಂಡು ಬರದಿರುವುದರಿಂದ ತೃಣಾದಿವತ್. ನೀವು ಒಂದು ದೃಷ್ಟಾಂತವನ್ನು ಹೇಳಬಹುದು. ನೋಡಿ ಸ್ವಾಮಿ, ತೃಣಾದಿವತ್ತು ಹುಲ್ಲೇ ಮುಂತಾದವುಗಳಂತೆ. ಇದರ ಮುಂದೆ ಭಾಷೆಯಲ್ಲಿ ಹೇಳೋಣ. ಹುಲ್ಲೇ ಮುಂತಾದವುಗಳಂತೆ ನಮ್ಮ ಪ್ರಧಾನವು ಸ್ವತಂತ್ರವಾಗಿ ಪರಿಣಮಿಸಬಹುದಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಹುಲ್ಲನ್ನು ದೃಷ್ಟಾಂತವನ್ನಾಗಿ ಕೊಟ್ಟು ಅದು ಕೂಡ ಸರಿಯಲ್ಲ. ತೃಣಾದಿವತ್ ಇತ್ಯಪಿ ದೃಷ್ಟಾಂತಃ ಪ್ರಧಾನಸ್ಯ ಪ್ರವೃತ್ತಿ ಸ್ವಾಭಾವಿಕತ್ವೇ ನ ಘಟತೆ. ನೀವು ತೃಣಾದಿವತಿ, ಏನು ತೃಣ ಇವೆಲ್ಲ ಭಾಷೆಯಲ್ಲಿ ಹೇಳ್ತಾರೆ, ತೃಣಾದಿವತಿ ಅಂತಂದ್ರೆ. ಇನ್ನು ಹುಲ್ಲು ಮುಂತಾದವುಗಳಂತೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ತೃಣ ಹುಲ್ಲು ಅಂತ ಎಂಬತಕ್ಕಂಥ ದೃಷ್ಟಾಂತವನ್ನು ನೀವು ಕೊಟ್ಟು ಇದರಂತೆ ನಮ್ಮ ಪ್ರಧಾನವೂ ಕೂಡ ಪರಿಣಾಮವಾಗಬಹುದಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ದೃಷ್ಟಾಂತವೇ ಸರಿ ಇಲ್ಲ. ಯಾಕೆ? ಹುಲ್ಲು ಕೂಡ ಸ್ವಯಂ ಯಾವ ನಿಮಿತ್ತವೂ ಇಲ್ಲದೆ
ಅದಕ್ಕೆ ಪರಿಣಾಮ ಅಂತಕ್ಕಂಥ ಸಾಧ್ಯವೇ ಇಲ್ಲ ಅಂತ ತೋರಿಸ್ಕೊಡ್ತಾರೆ ಮುಂದೆ ಇದನ್ನು. ಇದು ಈ ಒಂದು ಸೂತ್ರದ ಒಂದು ತಾತ್ಪರ್ಯ ಅರ್ಥ ಇದು. ಮತ್ತೊಂದು ಕಡೆ ಅಂದರೆ ನಿಮಿತ್ತಕ್ಕಿಂತ ಬೇರೆಯಾಗಿ ಮತ್ತೊಂದು ಕಡೆ ಕಂಡುಬರುವುದಿಲ್ಲವಾದ್ದರಿಂದ ಹುಲ್ಲು ಮುಂತಾದವುಗಳಂತಾಗಬಹುದು ಎನ್ನುವ ನಿಮ್ಮ ದೃಷ್ಟಾಂತ ಇದೆಯಲ್ಲ, ಅದೂ ಕೂಡ ಪ್ರಧಾನಕ್ಕೆ ಪ್ರವೃತ್ತಿಯು ಸ್ವಭಾವವಾಗಿದೆ ಎನ್ನುವುದಕ್ಕೆ ಸರಿಹೊಂದುವುದಿಲ್ಲ. ಆ ದೃಷ್ಟ ಇಷ್ಟು ಅರ್ಥ ಇದು ಈ ಸೂತ್ರಕ್ಕೆ. ನೋಡೋಣ, ಅರ್ಥ ಆಯಿತು. ಈ ಭಾಷ್ಯ ಭಾಗ ನೋಡೋಣ. 13ನೇ ಭಾಷ್ಯ ಭಾಗ. ಸ್ಯಾದೇತತ್. ನೋಡಿ ಸ್ವಾಮಿ ಸಾಂಖ್ಯರೇ, ನೀವು ಹೀಗೆ ಹೇಳ್ಬೋದು. ನೋಡಿ, ಇದು ಇನ್ನೂ ಸಾಂಖ್ಯರು ಹೇಳೇ ಇಲ್ಲ. ಇವರೇ ಶಂಕರ ಭಗವತ್ಪಾದರೆ ಊಹೆ ಮಾಡ್ತಾ ಇದ್ದಾರೆ. ನೋಡಿ ಸ್ವಾಮಿ, ನೀವು ಈ ಥರ ಕೂಡ ಹೇಳ್ಬೋದು. ನೋಡಿ, ಅಲ್ಲಿಗೆ ಅವರು ಏನೇನು ಆಕ್ಷೇಪಣೆ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ಶಂಕರರು ತಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನೆಲ್ಲವನ್ನೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಸಮಾಧಾನವನ್ನು ಹೇಳ್ತಾರೆ. ಅವ್ರ ಮನಸ್ಸಿನಲ್ಲಿ ಈ ಒಂದು ಹೊಳೆಯಿತೋ ಹೊಳೆಯಲ್ವೋ ಅದು ಗೊತ್ತಿಲ್ಲ. ಇವ್ರ ಮನಸ್ಸಲ್ಲಿ ಹೊಳೆದಿದೆ, ಒಂದು ಪಕ್ಷ ಇವರು ಈ ಒಂದು ಆಕ್ಷೇಪಣೆಯನ್ನು ಎತ್ತಬಹುದು ಅಂತ, ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದೆ. ಸ್ಯಾದೇತತ್. ನೋಡಿ ಸ್ವಾಮಿ, ನೀವು ಹೀಗೆ ಹೇಳ್ಬೋದು. ಹೇಗೆ ಅಂತಂದರೆ, ಯಥಾ ತೃಣ ಪಲ್ಲವೋದಕಾದಿ ನಿಮಿತ್ತಾಂತರ ನಿರಪೇಕ್ಷಂ ಸ್ವಭಾವದೇವ ಕ್ಷೀರಾದ್ಯಾಕಾರೇಣ ಪರಿಣಮತೆ. ನೀವು ಈ ಥರ ಹೇಳ್ಬೋದು. ಏನಂತ ಹೇಳ್ಬೋದು ನೀವು? ನೋಡಿ ವೇದಾಂತಿಗಳೇ, ನೋಡಿ ಶಂಕರರೇ, ನೀವು ಯಾವ ಒಂದು ನಿಮಿತ್ತವೂ ಇಲ್ಲದೆ ಸ್ವಭಾವದಿಂದ ಪ್ರವೃತ್ತಿ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರಲ್ಲ. ನೋಡಿ ಸ್ವಾಮಿ, ದೃಷ್ಟಾಂತನೂ ಇದೆಯಲ್ಲ ಇದಕ್ಕೆ. ಯಾರು ಹೇಳ್ತಾ ಇದ್ದಾರೆ? ಸಾಂಖ್ಯ. ದೃಷ್ಟಾಂತನೂ ಇದೆಯಾ? ಯಾವ್ದು ದೃಷ್ಟಾಂತ ಅದು? ಹುಲ್ಲು. ಅರೆ, ಹುಲ್ಲು ಹೇಗೆ ಸ್ವಭಾವದಿಂದ ಪರಿಣಾಮ ಆಗ್ಬಿಡುತ್ತಾ ಅಂದರೆ, ಹೌದು. ಹೇಗೆ ನೋಡಿ, ನಿಮಿತ್ತಾಂತರ ನಿರಪೇಕ್ಷಂ. ಯಾವ ಒಂದು ಬಾಹ್ಯ ನಿಮಿತ್ತವನ್ನು ಅಪೇಕ್ಷಿಸದೆ, ನಿಮಿತ್ತಾಂತರ ನಿರಪೇಕ್ಷಂ ಅನ್ಯತ್ ನಿಮಿತ್ತಂ ನಿಮಿತ್ತಾಂತರಂ. ಯಾವ ಒಂದು ಬಾಹ್ಯ ನಿಮಿತ್ತವನ್ನು ಅಪೇಕ್ಷಿಸದೆ ಸ್ವಭಾವಾದೇವ, ಸ್ವಭಾವದಿಂದಲೇ ಏನಾಯಿತು? ಕ್ಷೀರಾದ್ಯಾಕಾರೇಣ ಪರಿಣಮತೆ. ಅಂದ್ರೇನು? ಹಾಲೆ ಮುಂತಾದವುಗಳ ಆಕಾರದಿಂದ ಅದು ಪರಿಣಾಮವಾಗಬಹುದಾಗಿದೆ. ಇವಾಗ ಹುಲ್ಲು ಹಾಲಾಗುತ್ತೆ. ಅದಕ್ಕೆ ಏನು ನಿಮಿತ್ತ ಇದೆ? ಏನೂ ನಿಮಿತ್ತ ಇಲ್ಲ. ಏನಾರ ನಿಮಿತ್ತ ನಿಮಿತ್ತ ಒಂದು ಪಕ್ಷ ಇದ್ದು ಬಿಟ್ಟಿದ್ದರೆ ನೋಡಿ, ಈ ತರಹ ಮಾಡಿದರೆ ಹುಲ್ಲು ಹಾಲಾಗಿ ಪರಿಣಾಮವಾಗುತ್ತದೆ ಅಂತ ನಿಮಿತ್ತ ಏನಾರು ಇದ್ದು ಬಿಟ್ಟಿದ್ದರೆ ಆಗ ಏನಾಗ್ತಾ ಇತ್ತು? ಹಾಲಿನ ಅಭಾವವೇ ಇಲ್ಲವಾಗಿ ಬಿಡುತ್ತಿತ್ತು. ಹಾಲಿನ ಅಭಾವನ ಇರ್ತಾ ಇರಲಿಲ್ಲ. ಏನು? ಆ ನಿಮಿತ್ತ ಉಪಯೋಗಿಸ್ಕೊಳ್ಳೋದು, ಒಂದು ಸ್ವಲ್ಪ ಹುಲ್ಲು ತರೋದು, ಹಾಲು ಮಾಡ್ಕೊಳ್ಳೋದು ಅಷ್ಟೇ. ಆದರೆ ಆ ಥರ ಆಗುತ್ತೇನು? ಆ ಥರ ಆಗೋದಿಲ್ಲ. ನಿಮಿತ್ತ ಏನು ಬೇಕೇ ಇಲ್ಲ ಅದಕ್ಕೆ. ಯಾವ ನಿಮಿತ್ತವೂ ಇಲ್ಲದೆ ಹುಲ್ಲಿಗೆ ಹಾಲಾಗಿ ಪರಿಣಾಮವಾಗುವುದು ಸ್ವಭಾವವೇ ಆಗಿದೆ. ನಿಮಿತ್ತ ಒಂದು ಪಕ್ಷ ಇದು ಬಿಟ್ಟಿದ್ರೆ ಯಾರು ಬೇಕಾದ್ರೂ ಹಾಲು ತಯಾರು ಮಾಡ್ಕೋಬೋದಾಗಿತ್ತು, ಆ ನಿಮಿತ್ತ ಉಪಯೋಗಿಸ್ಕೊಂಡ್ಬಿಟ್ಟು, ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ಬಿಟ್ಟು. ಹೌದು ತಾನೆ? ಏವಂ ಇದೇ ರೀತಿ ಪ್ರಧಾನಮಪಿ ಮಹದಾದ್ಯಾಕಾರೇಣ ಪರಿಣಮಿಸಿತೆ ಇತಿ. ಇದೇ ರೀತಿ ಹುಲ್ಲು ಹಾಲಾಗುವುದಕ್ಕೆ ಯಾವ ನಿಮಿತ್ತವೂ ಬೇಕಾಗಿಲ್ಲವೋ, ಯಾವ ನಿಮಿತ್ತವನ್ನು ಅದು ಅಪೇಕ್ಷಿಸುವುದಿಲ್ಲವೋ, ಅದೇ ರೀತಿ ನಮ್ಮ ಪ್ರಧಾನವೂ ಕೂಡ ಮಹತ್ತೇ ಮುಂತಾದ ಆಕಾರದಿಂದ ಪರಿಣಾಮವಾಗುವುದಕ್ಕೆ ಯಾವ ನಿಮಿತ್ತವನ್ನು ಅಪೇಕ್ಷಿಸುವುದಿಲ್ಲ. ಅದರ ಸ್ವಭಾವ ಸ್ವಾಮಿ. ನೋಡಿ, ದೃಷ್ಟಾಂತ ಕೊಟ್ಟವಲ್ಲ ಅಂತ ಹೇಳ್ಬಿಟ್ಟ. ಇಲ್ಲಿ ಒಂದು ಪ್ರಶ್ನೆ ಮಾಡಿದ್ರು. ಕಥಂಚ ನಿಮಿತ್ತಾಂತರ ನಿರಪೇಕ್ಷಂ ತೃಣಾದಿ ಇತಿ ಗಮ್ಯತೆ. ಅಲ್ಲಪ್ಪ, ನೀ ಹೇಳ್ಬಿಟ್ಟೆ ಹುಲ್ಲು ಅದಕ್ಕೆ ಯಾವ ನಿಮಿತ್ತನೂ ಬೇಕಿಲ್ಲ, ಹಾಲಾಗುತ್ತೆ ಅಂತ ಹೇಳ್ಬಿಟ್ಟೆ. ಅದು ಹೇಗೆ ಹೇಳಿದೆ ನೀನು?
ಹುಲ್ಲಿಗೆ ಯಾವ ಬೇರೆಯ ನಿಮಿತ್ತವೂ ಕೂಡ ಬೇಕಿಲ್ಲ, ಬೇರೆ ಯಾವ ಸಾಧನವೂ ಬೇಕಿಲ್ಲ, ಬೇರೆ ಯಾವ ಟೆಕ್ನಾಲಜಿಯೂ ಕೂಡ ಬೇಕಿಲ್ಲ ಅಂತ ಹೇಳಿದೆಯಲ್ಲ. ಅದು ಹೇಗಪ್ಪ, ಅದು ಹೇಗೆ ಗೊತ್ತಾಗುತ್ತದು ಅಂದರೆ ಅದಕ್ಕೆ ಹೇಳ್ತಾರೆ ಸ್ವಾಮಿ, ಹೇಳ್ತೇವೆ ಕೇಳಿ. ನಿಮಿತ್ತಾಂತರ ಅನುಪಲಂಭಾತ್ ಅಂದರೆ ಯಾವ ಬೇರೆಯ ನಿಮಿತ್ತವೂ ಕೂಡ ನಮಗೆ ಕಂಡು ಬರದಿರುವುದರಿಂದ. ಯಾವುದರ ನಿಮಿತ್ತ ಕಂಡು ಬರುತ್ತಾ ನಿಮಗೆ? ಹಾಲು ಹುಲ್ಲು ಹಾಲಾಗಿ ಪರಿವರ್ತನೆ ಆಗುತ್ತೆ. ಯಾವುದಾದ್ರು ನಿಮಿತ್ತ ಕಂಡು ಬರುತ್ತಾ ಸ್ವಾಮಿ ನಿಮಗೆ? ಯಾವ ನಿಮಿತ್ತನೂ ಕಂಡು ಬರೋದಿಲ್ಲ. ಅದನ್ನು ಮುಂದೆ ಹೇಳ್ತಾನೆ, ಯದಿ ಕಿಂಚಿತ್ ನಿಮಿತ್ತಂ ಉಪಲಭೇಮಹಿ ತತಃ ಯಥಾ ಕಾಮಂ ತೇನ ತೃಣಾದಿ ಉಪಾದಾಯ ಕ್ಷೀರಂ ಸಂಪಾದಯೇಮಹಿ. ಒಂದು ವೇಳೆ ಯಾವುದಾದರೂ ನಿಮಿತ್ತ ಅಂತ ನಮಗೆ ಕಂಡುಬರುವ ಹಾಗಿದ್ದರೆ ಹುಲ್ಲು ಹಾಲಾಗುವುದಕ್ಕೆ ಇಂಥ ಒಂದು ಟೆಕ್ನಾಲಜಿ ಇದೆ ಅಂತ ನಮಗೆ ಕಂಡುಬರುವ ಹಾಗಿದ್ದಿದ್ದರೆ ಆಗ ಎಲ್ಲರೂ ಏನು ಮಾಡ್ತಾ ಇದ್ರು ಗೊತ್ತೇ? ಯಥಾ ಕಾಮಂ, ತಮಗೆ ಎಷ್ಟು ಬೇಕೋ ಅಷ್ಟು ಸ್ವೇಚ್ಛೆಯಿಂದ ಏನು ಮಾಡ್ತಾ ಇದ್ರು? ತೃಣಾದಿ ಉಪಾದಾಯ ಹುಲ್ಲನ್ನು ತಗೋತಾ ಇದ್ರು. ಹುಲ್ಲನ್ನು ತಗೊಂಡ್ಬಿಟ್ಟು ಆ ಟೆಕ್ನಾಲಜಿ ಉಪಯೋಗಿಸ್ಬಿಟ್ಟು ಹಾಲನ್ನು ಮಾಡ್ಕೊಳ್ತಾ ಇದ್ರು. ಯಾರು ಮಾಡ್ಕೊಳಕ್ಕಾಗತ್ತಾ ಈಗ? ಹಾಂ, ಯಾವ ಮಿಷಿನ್ ಮಾಡುತ್ತೆ ಸ್ವಾಮಿ? ಯಾವ ಟೆಕ್ನಾಲಜಿ ಇದೆ? ಹುಲ್ಲನ್ನು ಹಾಲಾಗಿ ಪರಿವರ್ತನೆ ಮಾಡೋದಕ್ಕೆ ಅವ್ರ ಟೆಕ್ನಾಲಜಿ ಇದೆಯಾ? ಏನಿಲ್ಲ. ಹೀಗೆ ಯಾವ ಸಾಧನವೂ ನಿಮಿತ್ತವೂ ನಮಗೆ ಕಂಡುಬರುವುದಿಲ್ಲವಾದ್ದರಿಂದ ನಾವು ಹೇಳ್ತಾ ಇದ್ದೇವೆ ಸ್ವಾಭಾವಿಕ ಅಂತ. ಎಲ್ಲಿ ಯಾವ ನಿಮಿತ್ತವೂ ಕಂಡುಬರುವುದಿಲ್ಲವೋ ಆಗೇನಾಗುತ್ತೆ? ಸ್ವಭಾವ ಅಷ್ಟೇ. ಏನು ಸ್ವಾಮಿ, ಅವನು ಯಾವಾಗಲೂ ತಲೆ ಕೆರ್ಕೋತಾ ಇರ್ತಾನೆ ಅಂದ್ಬಿಡ್ತಾರೆ. ತಲೆ ಕೆರ್ಕೋತಾ ನಿಮಿತ್ತ ಏನು? ನಿಮಿತ್ತವೂ ಇಲ್ಲ, ಏನಿಲ್ಲ. ಅವನ ತಲೆ ನಾವೇ ಆಗೋದೇ ಇಲ್ಲ. ಸುಮ್ಮನೆ ನಾವಾಗ ಏನಾಗುತ್ತೆ? ನಾವು ಅಯ್ಯೋ ಅವನ ಸ್ವಭಾವ ಕಂಡು ಬಿಡ್ತೇವೆ ಅಷ್ಟೆ. ಹೀಗೆ ಯಾವ ನಿಮಿತ್ತ ಇಲ್ಲವೋ ಆಗ ಸ್ವಭಾವ. ಇಲ್ಲೂ ಅಷ್ಟೇ. ಹುಲ್ಲು ಹಾಲಾಗುವುದಕ್ಕೆ ನಮಗೆ ಯಾವ ನಿಮಿತ್ತ ಸಾಧನ ಟೆಕ್ನಾಲಜಿ ಕಂಡು ಬರ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಾಭಾವಿಕ ಅಂತ ಹೇಳ್ತಾ ಇದೆ. ಅದೇ ರೀತಿ ನಮ್ಮ ಪ್ರಧಾನಕ್ಕೂ ಅಷ್ಟೇ ಯಾವುದು ಕಂಡು ಬರ್ತಾ ಇಲ್ಲ. ಆದರೂ ಕೂಡ ಮಹತ್ತೆ ಮುಂತಾದ ಆಕಾರಗಳಿಂದ ಪರಿಣಾಮ ಆಗುತ್ತಿದೆ. ಹೇಗಾಗ್ತಾ ಇದೆ? ಸ್ವಭಾವದಿಂದ ಆಗ್ತಾ ಇದೆ ಅಷ್ಟೆ. ಮತ್ತು ಏನಂತೆ, ಈ ಒಂದು ನಿಮಿತ್ತದಿಂದ ನಾವು ಮಾಡ್ಕೋಬೋದು. ನತು ಸಂಪಾದಯಾಮಹೆ, ಆದರೆ ಯಾವ ನಿಮಿತ್ತದಿಂದಲೂ ಕೂಡ ನಾವು ತಯಾರು ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಆದ್ದರಿಂದ ತಸ್ಮಾತ್ ಸ್ವಾಭಾವಿಕ ತೃಣಾದೇಹೇ ಪರಿಣಾಮ. ಆದ್ದರಿಂದ ಈ ಒಂದು ಹುಲ್ಲೇ ಮುಂತಾದವಕ್ಕೆ ಪರಿಣಾಮ ಅಂತಕ್ಕಂಥದ್ದು ಸ್ವಭಾವವಾಗಿದೆ. ಅದೇ ರೀತಿ ತಥಾ ಪ್ರಧಾನಸ್ಯಾಪಿ ಸ್ಯಾತ್ ಇತಿ. ಅದೇ ರೀತಿ ಪ್ರಧಾನಕ್ಕೂ ಕೂಡ ಈ ಪರಿಣಾಮ ಅಂತಕ್ಕಂಥದ್ದು, ಪ್ರವೃತ್ತಿ ಅಂತಕ್ಕಂಥದ್ದು ಸ್ವಭಾವವಾಗಿದೆ. ಸ್ವಭಾವ ಸಿದ್ಧವಾದದ್ದು ಇದು. ಇದಕ್ಕೆ ಯಾವ ಬೇರೆ ನಿಮಿತ್ತವೂ ಕೂಡ ಬೇಕಿಲ್ಲ. ಹೌದು ತಾನೆ? ದೃಷ್ಟಾಂತ ಕೊಡ್ಬಿಟ್ಟ. ಈಗ ಇವರು ಈ ಸಿದ್ಧಾಂತಗಳ ಸಮಾಧಾನ ಹೇಳಬೇಕು ಇದಕ್ಕೆ. ಏನು ಮಾಡೋದು ನೋಡೋಣ, ಏನು ಹೇಳ್ತಾರೆ ಅಂತ. ಅತ್ರೋಚ್ಯತೆ, ನೋಡಪ್ಪ ನೀನು ಹೀಗಂತ ಹೇಳಿದೆಯಲ್ಲ ಆಕ್ಷೇಪ, ಇದಕ್ಕೆ ನಾವು ಈಗ ಹೇಳುತ್ತೇವೆ. ಅತ್ರೋಚ್ಯತೆ ಅಂದ್ರೇನು? ಅತ್ರ ಸಮಾಧಾನವು ಉಚ್ಯತೆ. ಇಲ್ಲಿ ನಾವು ಸಮಾಧಾನವನ್ನು ಹೇಳುತ್ತೇವೆ. ಮೊಟ್ಟ ಮೊದಲಿಗೆ ನೋಡಪ್ಪ, ನೋಡಿ ಏನು ಹೇಳ್ತಾರೆ ನೋಡಿ. ಭವೇತ್ ತೃಣಾದಿವತ್ ಸ್ವಾಭಾವಿಕ ಪ್ರಧಾನಸ್ಯಾಪಿ ಪರಿಣಾಮ ಯದಿ ತೃಣಾದೇರಪಿ ಸ್ವಾಭಾವಿಕ ಪರಿಣಾಮ ಅಭ್ಯುಪಗಮ್ಯೇತ. ನೋಡಪ್ಪ, ಮೊಟ್ಟ ಮೊದಲಿಗೆ ನಾವು ಹುಲ್ಲಿನಂತೆ ಪ್ರಧಾನಕ್ಕೂ ಕೂಡ ಸ್ವಾಭಾವಿಕವಾಗಿ ಪರಿಣಾಮವನ್ನು ಒಪ್ಪಿಕೊಳ್ಳುವುದಾಗಿದ್ದರೆ ಆಗ
ಏನು ಈ ತೃಣಾದೇರಪಿ ಸ್ವಾಭಾವಿಕ ಪರಿಣಾಮ ಅಭಿಪ್ರಾಯತ. ತೃಣ ಹುಲ್ಲು ಮುಂತಾದವುಗಳಿಗೂ ಕೂಡ ಈ ಸ್ವಭಾವದಿಂದ ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದನ್ನು ಒಪ್ಕೋಬಹುದಾಗಿತ್ತು. ಆದರೆ ಈ ಹುಲ್ಲು ಮುಂತಾದವುಗಳು ಸ್ವಭಾವದಿಂದಲೇ ಅದು ಹಾಲಾಗಿ ಪರಿಣಾಮವಾಗುತ್ತದೆ ಎಂಬುದನ್ನು ನಾವು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧವಿಲ್ಲ. ಅದೇ ಇದೇನು ಸ್ವಾಮಿ, ನಾವು ಹೇಳಿದ್ವಲ್ಲ, ನಾವು ಯಾವ ಟೆಕ್ನಾಲಜಿ ಬಳಸ್ತೀರಾ ನೀವು ಹಾಲು ಮಾಡ್ಕೊಳ್ಳೋದಕ್ಕೆ? ಅರೆ ಇರ್ಲಪ್ಪ, ಅವೆಲ್ಲ ಆಮೇಲೆ ಹೇಳ್ತೇವೆ ನಾವು. ಆದರೆ ಮೊದಲಿಗೆ ಯಾವ ನಿಮಿತ್ತವೂ ಇಲ್ಲದೆ ಹುಲ್ಲು ತಾನೇ ತಾನಾಗಿ ಹಾಲಾಗಿ ಪರಿಣಾಮವಾಗುತ್ತದೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಳುತ್ತಿಲ್ಲ. ಹಾಗೆ ಒಪ್ಪಿಕೊಂಡು ಬಿಟ್ಟಿದ್ದರೆ ನಿಮ್ಮ ಪ್ರಧಾನಕ್ಕೂ ಕೂಡ ನಾವು ಹಾಗೆ ಹೇಳ್ಬೋದಾಗಿತ್ತು, ಸ್ವಾಭಾವಿಕವಾಗಿ ಪರಿಣಾಮವಾಗುತ್ತೆ ಅಂತ ಹೇಳ್ಬೋದಾಗಿತ್ತು. ನಾವು ಅದನ್ನೇ ಒಪ್ತಾ ಇದ್ವಲ್ಲಪ್ಪ. ಏನು ಒಪ್ತಾ ಇಲ್ವ ಸ್ವಾಮಿ? ನತು ಅಭ್ಯುಪಗಮ್ಯತೆ, ಏನು ನಿಮಿತ್ತಾಂತರ ಉಪಲಬ್ಧೆ. ಯಾಕೆ ಸ್ವಾಮಿ ಒಪ್ತಾ ಇದ್ದ ನೀವು ಅಂದರೆ ನಿಮಿತ್ತಾಂತರ ಉಪಲಬ್ಧೆ ಅಂದ್ರೇನು? ಬೇರೊಂದು ನಿಮಿತ್ತವು ಕಂಡು ಬರುತ್ತಿರುವುದರಿಂದ, ನೀನು ಯಾವ ನಿಮಿತ್ತವು ಕಂಡು ಬರುತ್ತಿಲ್ಲ ಅಂತ ಹೇಳಿದೆ, ನಾವು ತೋರಿಸ್ಕೊಡ್ತೇವೆ ಯಾವ ನಿಮಿತ್ತ ಕಂಡು ಬರ್ತಾ ಇದೆ ಅಂತ ಅನ್ನೋದನ್ನು ನಾವು ತೋರಿಸ್ಕೊಡ್ತೇವೆ ಕಣಯ್ಯ, ಕೇಳು. ನಿಮಿತ್ತಾಂತರ ಉಪಲಬ್ಧೆ ಅಂದರೆ ಬೇರೆಯ ಒಂದು ನಿಮಿತ್ತವು ಇದ್ದೇ ಇದೆ. ಯಾವುದಕ್ಕೆ? ಹುಲ್ಲು ಹಾಲಾಗಿ ಪರಿಣಾಮವಾಗುವುದಕ್ಕೆ ಒಂದು ನಿಮಿತ್ತ ಇದ್ದೇ ಇದೆ ಅನ್ನುವುದನ್ನು ನಾವು ತೋರಿಸಿಕೊಡುತ್ತೇವೆ. ಕಥಂ ನಿಮಿತ್ತಾಂತರೋಪಲಬ್ಧಿ? ಅದೇಗೆ ಸ್ವಾಮಿ? ನಾವು ಹೇಳೋದವಲ್ಲ ಸ್ವಾಮಿ, ಯಾವ ಸಾಧನವೂ ಇಲ್ಲ, ಟೆಕ್ನಾಲಜಿ ಇಲ್ಲ. ಹಾಗೆ ಇದ್ದಿದ್ದರೆ ಎಲ್ಲರೂ ಮಾಡ್ಕೊಳ್ತಾ ಇದ್ರಲ್ಲ ಹಾಲನ್ನ. ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ರು? ಹಾಲಿಗೆ ಅಭಾವ ಯಾಕೆ ಬರ್ತಾಯಿತ್ತು? ಎಲ್ಲರೂ ಮಾಡ್ಕೊಬೋದಾಗಿತ್ತು. ಹುಲ್ಲು ತೊಗೊಂಬರ್ತಾ ಇದ್ದ, ಸ್ವಲ್ಪ ಯಾವುದೋ ಮಿಷಿನ್ಗೆ ಹಾಕ್ತಾ ಇದ್ದ, ಮಾಡಿಬಿಡ್ತಾ ಇದ್ದ, ಅಷ್ಟೇ. ನಾವು ಹೇಳಿದ್ವಲ್ಲ ನಿಮಗೆ. ಹೇಗೆ ನೀವು ಹೇಗೆ ಇನ್ನೊಂದು ನಿಮಿತ್ತ ಇದೆ ಅಂತ ಹೇಗೆ ಹೇಳ್ತಾ ಇದ್ದೀರಿ ನೀವು ಅಂತಂದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಅನ್ಯತ್ರ ಅಭಾವಾತ್. ಅಂದರೆ ಇದು ಬೇರೊಂದು ಕಡೆ ಕಂಡು ಬರುವುದಿಲ್ಲವಾದ್ದರಿಂದ. ಬೇರೊಂದು ಕಡೆ ಅಂದರೆ ಏನು? ಎಲ್ಲಿ ಈ ನಿಮಿತ್ತವು ಇಲ್ಲವೋ ಅಲ್ಲಿ ಹುಲ್ಲು ಹಾಲಾಗುವುದು ಕಂಡು ಬರುವುದಿಲ್ಲ. ಆದ್ದರಿಂದ ನೋಡಪ್ಪ, ಈ ನಿಮಿತ್ತ ಇಲ್ಲದೆ ಹೋಗ್ಬಿಟ್ರೆ ಹುಲ್ಲು ಹಾಲಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ ನೋಡಿ, ಈ ನಿಮಿತ್ತ ಇಟ್ಕೊಂಡೇ ಹುಲ್ಲು ಹಾಲಾಗಿ ಪರಿಣಾಮವಾಗುತ್ತಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಅದ್ಯಾವುದು ಸ್ವಾಮಿ ಅದು? ಇನ್ನೊಂದು ಕಡೆ ನಿಮಿತ್ತ ಕಂಡುಬರೋದು ಯಾವುದದು ಅಂತಂದರೆ ಅದನ್ನು ಹೇಳ್ತಾ ಇದ್ದೇವೆ ನೋಡಿ. ಧೇನ್ವೈವ ಹಿ ಉಪಯುಕ್ತಂ ತೃಣಾದಿ ಕ್ಷೀರೀಭವತಿ ನ ಪ್ರಹೀಣಂ ಅನಡುಹಾದ್ಯುಪಯುಕ್ತಂ ವಾ. ಅಲ್ಲಪ್ಪ, ನಿನಗೆ ಇಷ್ಟು ಗೊತ್ತಾಗಿಲ್ವಾ? ಏನೋ ದೊಡ್ಡದಾಗಿ ಹುಲ್ಲಿನ ಒಂದು ದೃಷ್ಟಾಂತ ಕೊಟ್ಬಿಟ್ಟು ಯಾವ ಟೆಕ್ನಾಲಜಿಯೂ ಇಲ್ಲ ಹಾಲಾಗೋದಕ್ಕೆ, ಒಂದು ಪಕ್ಷ ಇದ್ದಿದ್ರೆ ಎಲ್ಲರೂ ಹಾಲು ಮಾಡ್ಕೊಂಡ್ಬಿಡ್ತಾ ಇದ್ರು ಅಂತ ಏನೇನೋ ಹೇಳ್ಬಿಟ್ಟಿಯಲ್ಲ. ಸ್ವಲ್ಪ ಯೋಚನೆ ಮಾಡಪ್ಪ. ಹುಲ್ಲು ಹಾಲಾಗಬೇಕಾದರೆ ಆ ಹುಲ್ಲನ್ನು ಧೇನು ಉಪಯೋಗಿಸಿದರೆ, ಅಂದ್ರೇನು? ಧೇನುವು ತಿಂದರೆ ಮಾತ್ರ ಅದು ಹಾಲಾಗಿ ಪರಿಣಾಮವಾಗುತ್ತದೆ ಅಷ್ಟೇ. ಅಂದರೆ ಏನು? ಧೇನು ಅಂತ ಹೇಳಿದೆ ಮುಂದೆ. ಧೇನುವು ತಿಂದ ಹುಲ್ಲು ಮಾತ್ರ ಹಾಲಾಗಿ ಪರಿಣಾಮವಾಗುತ್ತದೆಯೇ ಹೊರತು ಬೇರೆ ಯಾವ ಹುಲ್ಲು ಪರಿಣಾಮವಾಗುವುದಿಲ್ಲ. ಎಲ್ಲೋ ಶೇಖರ ಮಾಡಿ ಇಟ್ಟಿದ್ದೇನೆ ನೀನು ಹುಲ್ಲನ್ನು, ಮೆದೆನೇನೆ ಹಸಿರು ಹುಲ್ಲು ಸಿಕ್ತು ತಂದು ಇಟ್ಬಿಟ್ಟಿದ್ದೆ, ಏನು ಹಾಲಾಗ್ಬಿಡುತ್ತಾ? ಎಲ್ಲಪ್ಪ ಹಾಲಾಗುತ್ತೆ? ಎಷ್ಟು ಆ ಧೇನು ತಿನ್ನುತ್ತೋ ಅಷ್ಟು ಮಾತ್ರ ಅದರಲ್ಲಿ ಸ್ವಲ್ಪ ಭಾಗ ಹಾಲಾಗುತ್ತೆ ಅಷ್ಟೇ. ಒಂದು ಪಕ್ಷ ಧೇನು ತಿನ್ನದೆ ಬಿಟ್ಟ ಹುಲ್ಲಾಗಲಿ, ಏನು ಧೇನ್ವೈಮಹಿ ಧೇನ್ವಾ ಅಂತಕ್ಕಂಥ ತೃತೀಯ ವ್ಯಕ್ತಿ. ಈ ಧೇನು ಅಂತಕ್ಕಂಥದ್ದಕ್ಕೆ ಒಂದು ಸ್ಪೆಷಲ್ ಅರ್ಥ. ಧೇನು ಅಂತಕ್ಕಂಥದ್ದು
ಯಾವುದಕ್ಕೆ? ಹಸು ಎಂಬುದೇನು ಹಸು ಅಂತಂತ ಆದ್ರೂ ಕೂಡ ಈ ಕರೆಯುವ ಹಾಲು ಕರೆಯುವ ಹಸುವಿಗೆ ನಾವು ಧೇನು ಧೇನು ಅಂತ ಹೇಳ್ತೇವೆ. ಧೇನು ಅಂತಂದರೆ ಕರು ಹಾಕಿ ಆಗ ತಾನೇ ಕರು ಹಾಕಿದೆ, ಹಾಲು ಉತ್ಪನ್ನವಾಗಿದೆ, 1 ದಿನ ಅಥವಾ 2 ದಿನ ಆಗಿದೆ. ಆ ಹಾಲು ಒಂದು 3 ದಿನ ಉಪಯೋಗ ಬರೋದಿಲ್ಲ. ಅದಕ್ಕೆ ಬೇರೆ ಉಪಯೋಗಿಸ್ತಾರೆ, ಅದು ಬೇರೆ ಗಿಣ್ಣು ಹಾಲು ಉಪಯೋಗಿಸ್ತಾರೆ. ಇರಲಿ, ಹಾಲು ಉಪಯೋಗ ಆಗ್ತಾ ಇದೆ. ಅಂದರೆ ಕರು ಹಾಕಿದ ಮೇಲೆ ಆ ಹಾಲು ಕೊಡುತ್ತಲ್ಲ, ಹಾಲು ಉತ್ಪತ್ತಿ ಆಗುತ್ತಲ್ಲ, ಆ ಹಸುವಿಗೆ ಮಾತ್ರ ನಾವು ಧೇನು ಅಂತ ಕರೀತೇವೆ. ಧೇನು ಸ್ಯಾನ್ ನವಸೂತಿಕಾ ಅಮರ. ಧೇನು ಅಂದ್ರೇನು? ನವಸೂತಿಕ. ನವಸೂತಿಕ ಅಂದ್ರೇನು? ಕರು ಹಾಕಿದೆ ಆಗ ಅಷ್ಟೇ. ಅದಕ್ಕೆ ಧೇನು ಅಂತಂತ. ಧೇನು ಗೋಮಾತ್ರಕ್ಕೆ ದೋಗ್ಧ್ರ್ಯಾಂ. ಇದು ಕೋಶ ಇದು. ಧೇನು ಅಂದ್ರೇನು? ಗೋಮಾತ್ರ. ಅದು ಒಂದು ಹಸುವಿನ ಒಂದು ಧೇನು. ಧೇನು ಹಸುವಿನ ಅದನ್ನೇ. ಅದೇನು? ದೋಗ್ಧ್ರ್ಯಾಂ ಅಂದರೆ ಹಾಲು ಕರೆಯತಕ್ಕಂತಹ ಹಸುವಿಗೆ ಧೇನು ಅಂತ ಹೇಳುತ್ತೇವೆ. ಅಲ್ಲಿಗೆ ಧೇನು ಅಂತ ಮಾತ್ರ ಉಪಯೋಗಿಸ್ತಾರೆ ನೋಡಿ ಆಚಾರ್ಯರು, ಹಸು ಅಂತ ಉಪಯೋಗಿಸ್ತಿಲ್ಲ. ಗೋ ಶಬ್ದ ಉಪಯೋಗಿಸ್ತೇ ಇಲ್ಲ, ಧೇನು ಶಬ್ದವನ್ನು ಉಪಯೋಗಿಸು. ಏನು? ಕರೆಯುವ. ಅದೇನು ನೋಡಪ್ಪ, ಕರು ಹಾಕಿದೆಯಲ್ಲ, ಅಂತಹ ಹಸುವು ತಿಂದ ಹುಲ್ಲು ಮಾತ್ರ ಕ್ಷೀರಿ ಭವತಿ, ಹಾಲಾಗುತ್ತೆ ಹೊರತು ನ ಪ್ರಹೀಣಂ. ಪ್ರಹೀಣ ಅಂತಂದರೆ ಹಾಗೆ ಗುಡ್ಡೆ ಹಾಕಿರ್ತಕ್ಕಂಥದ್ದು. ಪ್ರಕಾರ ಚೆನ್ನಾಗಿ ಗುಡ್ಡೆ ಹಾಕ್ಬಿಟ್ಟಿದಾರೆ, ಹುಲ್ಲು ಹಾಲಾಗುತ್ತಾ ಇದ್ದಾರ? ನ ಪ್ರಹೀಣಂ, ಹಾಗೆ ಬಿಟ್ಟ ಹುಲ್ಲು ಆಗೋದಿಲ್ಲ. ಮತ್ತೆ ಇನ್ನೊಂದೇನು? ಅನಡುಹಾದ್ಯುಪಯುಕ್ತಂವಾ. ಧೇನು ತಿಂದ ಹುಲ್ಲು ಮಾತ್ರ ಆಗೋದು, ಆದರೆ ಅನಡುಹ ತಿಂದ ಹುಲ್ಲು ಎಂದಿಗೂ ಹಾಲಾಗುವುದಿಲ್ಲ. ಅನಡುಹ ಅಂತಂದರೆ ಏನು? ಯಾವುದು ಗಾಡಿಯನ್ನು ಎಳೆಯುತ್ತದೆಯೋ ಎತ್ತು ಅಂತ ಹೇಳ್ತಾರಲ್ಲ, ಅದಕ್ಕೆ ಅನಡುಹ್ ಅಂತ ಹೆಸರು. ಇದೊಂದು ಸ್ಪೆಷಲ್ ಶಬ್ದ ಇದು ನೋಡಿ. ಇದರ ಶಬ್ದ ಯಾವುದು? ಅನಡುಹಾದಿ, ಅನಡುಹ್ ಆದಿ ಅಂತ. ಅನಡುಹಾದಿ, ಹೌದು ತಾನೆ? ಇದು ಅನಡುಹ್ ಶಬ್ದ. ಅನಡುಹ್ ಶಬ್ದ ಯಾವುದು ಅಂದರೆ ಇದು ಹಕಾರ ಅಂತ ಪುಲ್ಲಿಂಗ, ಹಕಾರ ಅಂತ ಪುಲ್ಲಿಂಗ, ಅನಡುಹ್ ಶಬ್ದ. ಇದು ವಿಶೇಷ ಶಬ್ದ. ಇದು ರಾಮ್ ಶಬ್ದಂತೆ ಪುಲ್ಲಿಂಗ ಶಬ್ದಂತೆ ಅಲ್ಲ. ಇದು ಅನಡುಹ್ ಶಬ್ದ ಆದ್ರೂ ಕೂಡ ಇದರ ರೂಪ ಏನಾಗುತ್ತೆ? ಅನಡ್ವಾನ್, ಅನಡ್ವಾಹೌ, ಅನಡ್ವಾಹ. ಅದರ ಸಂಬುದ್ಧಿಯನ್ನು ಅನಡ್ವಾನ ಅಂತ ಆಗುತ್ತೆ. ಮತ್ತು ದ್ವಿತೀಯ ವ್ಯಕ್ತಿ ಅನಡ್ವಾಹಂ, ಅನಡ್ವಾಹೌ, ಅನಡುಹ. ಮತ್ತು ತೃತೀಯ ವಿಭಕ್ತಿ ಅನಡುಹ, ಅನಡುಭ್ಯಾಂ, ಅನಡುಭಿ, ಅನಡುಹ. ಅನಡುಹ ಉಪಯುಕ್ತಂ ಅಂದರೆ ಎತ್ತಿನಿಂದ ಉಪಯೋಗಿಸಿ, ಅಂದರೆ ಎತ್ತು ತಿಂದ ಅಂತ. ಎತ್ತು ಈ ಗಾಡಿ ಕಟ್ತಾರಲ್ಲ, ಅದು ಅದು ತಿಂದ ಹುಲ್ಲು ಎಂದಿಗೂ ಕೂಡ ಹಾಲಾಗುವುದಕ್ಕೆ ಸಾಧ್ಯವಿಲ್ಲ. ಎತ್ತು ತಿಂದ ಹುಲ್ಲು ಹಾಲಾಗೋದಿಲ್ಲ, ಮತ್ತು ಹಾಗೆ ಇಟ್ಟ ಹುಲ್ಲು ಕೂಡ ಹಾಲಾಗೋದಿಲ್ಲ. ಮತ್ತು ಯಾವುದು? ಈ ಹಸು ತಿಂದ ಹುಲ್ಲು ಹಸು ಅಂದರೆ ಧೇನು, ಧೇನು ತಿಂದ ಹುಲ್ಲು ಮಾತ್ರ ಹಾಲಾಗುತ್ತೆ ಅಂತ ಹೇಳಿ, ಯದಿ ನಿರ್ನಿಮಿತ್ತಂ ಏತತ್ ಸ್ಯಾತ್ ಧೇನು ಶರೀರ ಸಂಬಂಧಾತ್ ಅನ್ಯತ್ರಾಪಿ ತೃಣಾದಿ ಕ್ಷೀರಿ ಭವೇತ್. ನೀನು ಹೇಳುವ ಹಾಗೆ ಯಾವ ನಿಮಿತ್ತವೂ ಬೇಕಾಗಿಲ್ಲ ನೋಡಿ. ಹುಲ್ಲು ಹಾಲಾಗಿ ಪರಿಣಾಮವಾಗುತ್ತಲ್ಲ, ಅದೇ ರೀತಿ ಪ್ರಧಾನವು ಪರಿಣಾಮವಾಗುತ್ತದೆ ಅಂತ ಬಡಬಡಿಸ್ತೀಯಲ್ಲಪ್ಪ ಸಾಂಖ್ಯ ನೀನು. ಒಂದು ವೇಳೆ ಯಾವ ನಿಮಿತ್ತವೂ ಇಲ್ಲದೆ ಹಾಲಾಗುವ ಹಾಗಿದ್ದರೆ ಯಾವುದು? ಹುಲ್ಲು. ಆಗ ಧೇನು ಶರೀರ ಸಂಬಂಧ ಅನ್ಯತ್ರಾಪಿ ಅಂದರೆ ಹಸುವು ತಿನ್ನದೆ ಬಿಟ್ಟ ಬೇರೆ ಕಡೆ ಇರ್ತಕ್ಕಂಥ ಹುಲ್ಲು, ಅದೂ ಕೂಡ ಹುಲ್ಲೆ ಮುಂತಾದವುಗಳು ಕ್ಷೀರಿ ಭವೇತ್, ಅದೂ ಕೂಡ ಹಾಲಾಗಿ ಬಿಡಬೇಕಾಗಿತ್ತು. ಆದರೆ ಆಗ್ತಾ ಇಲ್ಲ. ನಚ ಯಥಾ ಕಾಮಂ ಮಾನುಷೈ ನ ಶಕ್ಯಂ ಸಂಪಾದಯಿತುಂ ಇತ್ಯೇತಾವತಾ ನಿರ್ನಿಮಿತ್ತಂ ನ ಭವತಿ. ನಾ ಮುಂಚೆ ಇದೆಯಲ್ಲ ಅದು.
ಏನು ಯಥಾ ಕಾಮಂ ಮಾನುಷೈ ನ ಶಕ್ಯಂ ಸಂಪಾದಯಿತು, ಅಂದರೆ ಯಾವ ಬೇಕು ಆವಾಗ ಹಾಲು ತಯಾರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಷ್ಟು ಮಾತ್ರದಿಂದಲೇ ಗೊತ್ತಾಯಿತು ಇದಕ್ಕೊಂದು ನಿಮಿತ್ತ ಬೇಕೇ ಬೇಕು ಅಂತ. ನಿಮಿತ್ತ ಏನು ಇಲ್ಲದೆ ಯಾವ ಬೇಕಾದ್ರೂ ತಯಾರು ಮಾಡ್ಕೋಬೋದಾಗಿತ್ತು. ನೋಡಿ, ಇದು ಅವನು ಉಪಯೋಗಿಸಿದ ನ್ಯಾಯ, ಅವನಿಗೆ ಹಾಕಿದ್ರು. ಹೀಗೆ ಏನು ಯಾವತ್ತೂ ಕೂಡ ಮನುಷ್ಯರು ತಮಗೆ ಬೇಕಾದ ಹಾಗೆ ಹಾಲನ್ನು ಒಂದು ಹುಲ್ಲಿದೆ ಅಲ್ಲಿ ಉತ್ಪತ್ತಿ ಮಾಡುವುದಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಏನು ಗೊತ್ತಾಗುತ್ತೆ, ಇದಕ್ಕೊಂದು ನಿಮಿತ್ತ ಬೇಕೇ ಬೇಕು ಎನ್ನುವುದು ಗೊತ್ತಾಗುತ್ತದೆ. ಮತ್ತು ನೋಡಪ್ಪ, ಈ ನಿಮಿತ್ತ ಅಂತಕ್ಕಂಥದ್ದು ನೋಡಯ್ಯ, ಸಾಂಖ್ಯ ನೋಡಿ ಹೇಳ್ತೇವೆ ಕೇಳು, ಇದು ಎರಡು ವಿಧವಾಗಿದೆಯಪ್ಪ. ಈ ನಿಮಿತ್ತ ಅಂತಕ್ಕಂಥದ್ದು ಏನಾಗಿದೆ, ಇದು ಈ ಕಾರ್ಯ ಇದೆಯಲ್ಲ, ಏನೋ ಒಂದು ಸಾಧನ ಇದೆಯಲ್ಲ, ಅದು ಎರಡು ತರಹ ಇದೆ. ಏನು, ಒಂದು ಭವತಿ ಕಿಂಚಿತ್ ಕಾರ್ಯಂ ಮಾನುಷ ಸಂಪಾದ್ಯಂ, ಒಂದು ಮನುಷ್ಯರೇ ಸಂಪಾದನೆ ಮಾಡ್ಕೋಬೋದಾಗಿ, ಏನೋ ಯಂತ್ರ ಮಾಡ್ದ, ಸಿದ್ಧ ಮಾಡ್ದ, ಅದಕ್ಕೆ ಆ, ಯಂತ್ರಕ್ಕೆ ಕೊಟ್ಟ ಹುಲ್ಲನ್ನ, ಹಾಲಾಯಿತು. ಇಲ್ಲಿ ಇಲ್ಲಿ ಸಾಧ್ಯವಿಲ್ಲ. ಇನ್ನು ಯಂತ್ರಕ್ಕೆ ಯಾವುದೋ ಇನ್ನೊಂದು ಯಾವುದೋ ಬೀಜ ಕೊಟ್ಟ ಎಣ್ಣೆ ಆಯಿತು, ಸಾಧ್ಯ ಇದೆ. ಅದು ಮಾನುಷ ಸಂಪಾದ್ಯ ನಿಮಿತ್ತ. ಇನ್ನು ಕೆಲವು ಇಂತಹ ಮಾನುಷ ಸಂಪಾದ್ಯ ಏನೂ ಕಾಣೋದೇ ಇಲ್ಲ, ಹೊರಗೆ ಏನು ನಿಮಿತ್ತ ಕಾಣೋದೇ ಇಲ್ಲ ನಮಗೆ. ಅದ್ಯಾವುದದು, ಕಿಂಚಿತ್ ದೈವ ಸಂಪಾದ್ಯಂ, ಇದು ದೈವಾಯತ್ತ, ಇದು ನಮಗೆ ಗೊತ್ತಾಗೋದಿಲ್ಲ ನಮಗೆ. ಹೀಗೆ ಹಾ ಧೇನುವು ತಿಂದ ಹುಲ್ಲು ಹಾಲಾಗಿ ಪರಿಣಾಮವಾಗುವುದು, ಇದು ಮನುಷ್ಯ ಯಾವುದಕ್ಕೂ ಅದಕ್ಕೆ ಮನಕ್ಕೆ ಸಂಬಂಧಪಟ್ಟ ನಿಮಿತ್ತ ಇಲ್ಲದೆ ಇರಬಹುದು, ಆದರೆ ದೈವ ನಿಮಿತ್ತ. ಈ ಎರಡು ವಿಧ, ದೈವ ಸಂಪಾದ್ಯ, ಮಾನವ ಸಂಪಾದ್ಯ. ಇದು ದೈವ ಸಂಪಾದ್ಯ ಇದು ಅಂದ್ಬಿಟ್ಟು ಮನುಷ್ಯಾ ಅಪಿ ಶಕ್ನುವಂತ್ಯೇವ ಉಚಿತೇನ ಉಪಾಯೇನ ತೃಣಾದಿ ಉಪಾದಾಯ ಕ್ಷೀರಂ ಸಂಪಾದಯಿತು. ಮತ್ತು ಮನುಷ್ಯನೂ ಕೂಡ ಆ ಯಾವುದೋ ಉಪಾಯ ಇದೆಯಲ್ಲ, ಯಾವುದದು, ಆ ದೈವಾಯತ್ತ ದೈವ ಸಂಪಾದ್ಯ ಅಂತ ಇದೆಯಲ್ಲ, ಆ ಉಪಾಯವನ್ನು ಬಳಸಿಕೊಂಡು ಅವನೂ ಕೂಡ ಹಾಲನ್ನು ತಯಾರು ಮಾಡಿಕೊಳ್ಳಬಹುದು. ಯಾವುದು, ಆ ದೈವ ನಿಮಿತ್ತ. ಅದು ಯಾವುದದು ದೈವ ನಿಮಿತ್ತ ಅದೇ ಇದು. ಏನು ಮಾಡ್ತಾನೆ ಅಂದರೆ ಅವನೂ ಕೂಡ ಯಾವುದೋ ಒಂದು ದೈವ ಸಂಬಂಧವಾದ ಉಪಾಯದಿಂದ ಏನನ್ನ ಹುಲ್ಲನ್ನು ತೆಗೆದುಕೊಂಡು ಹಾಲನ್ನು ಮಾಡ್ಕೋಬೋದು ಅವನು ಕೂಡ. ಹೇಗೆ ಮಾಡ್ಕೊಳ್ಳೋ ಸಾಧ್ಯ ಅಂದರೆ ಪ್ರಭೂತಂ ಹಿ ಕ್ಷೀರಂ ಕಾಮಯಮಾನಾಹ ಪ್ರಭೂತಂ ಹಾಸಂ ಧೇನುಂ ಚಾರಯಂತಿ. ಅವನು ಅಷ್ಟೇ ಆ ದೈವ ಸಂಪಾದ್ಯ ಇದೆಯಲ್ಲ ಅದನ್ನೇ ಆಶ್ರಯಿಸಬೇಕು. ಹೆಚ್ಚಿಗೆ ಹಾಲು ಕರಿಬೇಕು, ಹಸು ಅಂತ ಇದೆ, ಅದಕ್ಕೆ ಏನು ಮಾಡ್ತಾನೆ ಅವನು, ಹೆಚ್ಚಿಗೆ ಹಸಿರು ಹುಲ್ಲನ್ನು ಹಾಕ್ತಾನೆ, ಯಥೇಚ್ಛಾಗಿ ಕೊಡ್ತಾನೆ ಅದಕ್ಕೆ ಹಸಿರು ಹುಲ್ಲನ್ನು. ಹೀಗೆ ಆ ಹಸಿರು ಹುಲ್ಲನ್ನು ಯಥೇಚ್ಛವಾಗಿ ತೆಗೆದುಕೊಂಡು ಹೆಚ್ಚು ಹೆಚ್ಚು ಕ್ಷೀರವನ್ನು, ಹಾಲನ್ನು ಅವನು ಪಡೆಯುತ್ತಾನೆ, ಪಡೆಯುವುದಕ್ಕೆ ಪ್ರಯತ್ನ ಪಡುತ್ತಾನೆ. ಆದ್ದರಿಂದ ತಸ್ಮಾತ್ ನ ತೃಣಾದಿವತ್ ಸ್ವಾಭಾವಿಕ ಪ್ರಧಾನಸ್ಯ ಪರಿಣಾಮ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲಪ್ಪ ಸಾಂಖ್ಯರೇ, ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೀರಿ ನೋಡಿ, ಏನು, ಓ ನೋಡಿ ಹುಲ್ಲಿನಂತೆ ನಮ್ಮ ಪ್ರಧಾನವೂ ಕೂಡ ಯಾವ ಒಂದು ನಿಮಿತ್ತವನ್ನು ಬಯಸದೆ ಪರಿಣಾಮವಾಗುತ್ತೆ ಪ್ರಪಂಚವಾಗಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಏನು, ಇನ್ನು ವೃಥ, ಏನು ಅದು ಯಾವ ಯಾವ ವಿಧದಲ್ಲಿಯೂ ಕೂಡ ಒಪ್ಪತಕ್ಕ ಮಾತಲ್ಲ. ನೀವು ತೃಣಾದಿವತ್ ಹುಲ್ಲು ಮುಂತಾದವುಗಳಂತ ಕೊಟ್ಟ ಆ ಒಂದು ಉದಾಹರಣೆಗೆ ದೃಷ್ಟಾಂತ ಇದೆಯಲ್ಲ, ಅದೇ ಸರಿ ಇಲ್ಲ. ಮೊಟ್ಟ ಮೊದಲನೇದಾಗಿ ಹುಲ್ಲು ಯಾವ ನಿಮಿತ್ತವೂ ಇಲ್ಲದೆ ಹಾಲಾಗುತ್ತದೆ ಎಂಬುದೇ ಸರಿಯಿಲ್ಲ. ಅದಕ್ಕೆ ಧೇನು, ಕರೆಯತಕ್ಕಂಥ ಹಸು ಎಂಬ ಒಂದು ನಿಮಿತ್ತ ಇದ್ದೇ ಇರಬೇಕು.
ಹಾಗೊಂದು ನಿಮಿತ್ತ ಇಲ್ಲದೆ ಇರುವಾಗ ಅದು ಕಂಡು ಬರೋದಿಲ್ಲ, ಹಾಲಾಗೋದಿಲ್ಲ. ಅನ್ಯತ್ರ ಅಭಾವಾತ್, ಅನ್ಯತ್ರ ಅಭಾವಾಚ, ಅದು ಸೂತ್ರ. ಅನ್ಯತ್ರ ಅಭಾವಾತ್ ಅಂದರೆ ಏನು? ಕರೆಯುವ ಹಸುವಿನ ಸಂಬಂಧವಿಲ್ಲದೆ ಹೋದಾಗ, ಅಂದರೆ ಕರೆಯುವ ಹಸು ಹುಲ್ಲನ್ನು ತಿನ್ನದೇ ಹೋದಾಗ ಆ ಹುಲ್ಲು, ಹಾಗೆ ಬಿಟ್ಟ ಹುಲ್ಲು ಎಂದಿಗೂ ಹಾಲಾಗುವುದಿಲ್ಲ. ಆದ್ದರಿಂದ ಏನಾಗುತ್ತೆ? ನಿಮಿತ್ತ ಯಾವುದು? ಆ ಧೇನು. ಧೇನು ತಿನ್ನಬೇಕು ಗ್ರಾಸ, ಆಗ ತಾನೇ ಅದು ಹಾಲಾಗುತ್ತೆ ಅಂಥೇಳಿ ನೀವು ದೃಷ್ಟಾಂತ ಕೊಟ್ಟರಲ್ಲ. ಸ್ವಭಾವದಿಂದಲೇ ಪರಿಣಾಮವಾಗುತ್ತೆ ಅನ್ನೋದಕ್ಕೆ ಆ ದೃಷ್ಟಾಂತವನ್ನು ಕೊಟ್ಟು ನೀವು ನಿಮ್ಮ ಪ್ರಧಾನವನ್ನು ಸ್ವಭಾವದಿಂದಲೇ ಪರಿಣಾಮ ಸಾಧ್ಯ ಎಂಬುದನ್ನು ಸಿದ್ಧ ಮಾಡುವುದಕ್ಕೆ ಕನಸಿನಲ್ಲೂ ಸಾಧ್ಯವಿಲ್ಲ. ನಿಮ್ಮ ದೃಷ್ಟಾಂತವೇ ತಪ್ಪು ಅಂತ ಹೇಳಿ ಸಿದ್ಧ ಮಾಡಿ ತೋರಿಸಿದ್ದಾಯಿತು ಆಚಾರ್ಯರು. ಇದು ಅನ್ಯತ್ರಾಭಾವಾಚನ ತೃಣಾದಿವತ್ ಅಂತಕ್ಕಂಥದ್ದು ಭಾಷ್ಯ ಭಾಗ ಆಚಾರ್ಯರು. ಮುಂದೊಂದು ಅಭ್ಯುಪಗಮೇಪ್ಯರ್ಥಾಭಾವಾತ್ ಅಂತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ ಏನು ಸಾಧ್ಯವೇ ಇಲ್ಲ. ಪ್ರವೃತ್ತಿ ಸ್ವಭಾವದಿಂದ ಪ್ರಧಾನಕ್ಕೆ ಪ್ರವೃತ್ತಿ ಸಾಧ್ಯವೇ ಇಲ್ಲ ಅಂತ ತೋರಿಸ್ಕೊಟ್ರು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ನೋಡಪ್ಪ, ಒಂದು ಪಕ್ಷ ಸುಮ್ಮನೆ ಹಠ ಹಿಡಿತಾ ಇದೆಯಾ ನೀನು. ಏನೋ ಮಕ್ಕಳು ಚಂಡಿ ಮಾಡಿಬಿಡ್ತಾರೆ, ಏನು ಹತ್ತು ಹೊತ್ತು ಹೊತ್ತು ತಗೊಳಪ್ಪ, ಹೋಗಲಿ ಕೊಟ್ಬಿಡಪ್ಪ ಒಂದು ಚಾಕ್ಲೇಟು ಅಂತಾರಲ್ಲ. ಚಾಕ್ಲೇಟ್ ಕೊಡಬಾರ್ದು, ಕೊಟ್ಬಿಡಪ್ಪ ಒಂದು ಅಂತಾರಲ್ಲ. ಹಾಗೆ ಇಲ್ಲಿ ನೀನು ಹಠ ಮಾಡ್ತಿದೆಯಲ್ಲಪ್ಪ, ಎಂದಿಗೂ ಕೂಡ ಸ್ವಾಭಾವಿಕ ಪ್ರವೃತ್ತಿ ಸಾಧ್ಯವಿಲ್ಲ. ಸುಮ್ಮನೆ ಹೀಗೆ ಹಠ ಮಾಡ್ತಾ ಇದೆಯಲ್ಲ. ಆಯಿತು, ಸ್ವಾಭಾವಿಕ ಪ್ರವೃತ್ತಿ ಒಂದು ಪಕ್ಷ ಒಪ್ಕೊಂಬಿಡೋಣ. ಒಪ್ಪಿಕೊಂಡು ಬಿಟ್ಟರೂ ಕೂಡ ಏನು ನಿನ್ನ ಸಿದ್ಧಾಂತಕ್ಕೆ ಹೊಂದುವುದಿಲ್ಲ. ಒಪ್ಕೊಂಡ್ರೂ ಕೂಡ ಒಪ್ಕೊಳ್ಳೋದಿಲ್ಲ. ಏನೋ ತುಂಬ ಹಠ ಮಾಡ್ತಾ ಇದೆಯಲ್ಲ ನೀನು ಒಳ್ಳೆ ಮಕ್ಕಳಾಗೆ, ಆಯ್ತಪ್ಪ ಒಪ್ಕೊಂಬಿಡೋಣ. ಒಪ್ಕೊಂಡ್ಬಿಟ್ರೂ ಕೂಡ ನಿನ್ನ ಸಿದ್ಧಾಂತಕ್ಕೆ ಹೊಂದೋದಿಲ್ಲ ಅನ್ನುವುದನ್ನು ನಾವು ಈಗ ತೋರಿಸಿಕೊಡುತ್ತೇವೆ, ನಾಳೆ ತೋರಿಸಿಕೊಡುತ್ತೇವೆ. ನಾಳೆ ನೋಡೋಣ ಇದನ್ನು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.